ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಶ್ರೀರಂಗಂಗೆ ನಾವು ಈ ರೋಡಿಂದ ಹೋಗ್ತಾ ಇದ್ದೀವಿ. ನಾವು ಈ ರೋಡಲ್ಲಿ ಟ್ರೈನ್ ಹಿಡಿದು ತಿರುಚಿರಾಪಲ್ಲಿ ಫೋರ್ಟ್ ಅಲ್ಲಿ ಇಳ್ಕೊಂಡ್ವಿ. ಇಲ್ಲಿ ನೋಡಿ, ಇನ್ನು ಓಲ್ಡ್ ಸ್ಟೈಲಲ್ಲೇ ಇದೆ. ಅಂದರೆ S1 S2 ಅಂತ ನಾವು ಹೆಂಗೆ ಫೈನ್ ಮಾಡ್ತೀವೋ ಅದೇ ಥರ ಇದೆ. ಅಲ್ಲಿ ತಿರುಚಿರಾಪಲ್ಲಿಯಲ್ಲಿರೋ ಅಂಥ ಊರ ಒಳಗಡೆ ನಾವು ಇವಾಗ ರೂಮ್ಗೆ ಹೋಗ್ತಾ ಇದ್ದೇವೆ, ಸ್ಟೇ ಮಾಡೋಕ್ಕೆ ಅಂತ ಹೇಳಿ. ನಾವು ಸ್ಟೇ ಮಾಡಿರೋ ರೂಮ್ ಬಂದು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಇದೆ. ಆದರೆ ಇಲ್ಲಿ ಬಂದು ಬ್ರಾಹ್ಮಿನ್ಸಿಗೆ ಮಾತ್ರ ಅಲೌಡ್ ಇದೆ. ಯಾರಾದರೂ ಬ್ರಾಹ್ಮಿನ್ಸ್ ಇದ್ದರೆ ಇದು ನಿಮಗೆ ಯೂಸ್ ಆಗುತ್ತೆ. ನಾನು ನಿಮಗೆ ಲಾಸ್ಟಲ್ಲಿ ರೂಮಿನ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ರೂಮ್ ಬಂದು ಈ ಥರ ಇದೆ. ಸ್ಟಾರ್ಟಿಂಗಲ್ಲೇ ಲಿಫ್ಟ್ ಇದೆ, ಪಕ್ಕದಲ್ಲಿ ಸ್ಟೆಪ್ಸ್ ಕೂಡ ಇದೆ. ಹಾಗೆ ನಮ್ಮ ರೂಮ್ ಬಂದು ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ನಾವು ಲಿಫ್ಟಲ್ಲೇ ಹೋದ್ವಿ. ರೂಮ್ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಕ್ಲೀನಾಗಿ ನೀಟಾಗಿ ಇಟ್ಟಿದ್ರು. ವಿತ್ AC ಕೂಡ ಇದೆ, ವಿತೌಟ್ AC ಕೂಡ ಇದೆ. ಹಾಗೆ ರೆಡಿ ಆಗೋಕ್ಕೆ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಡ್ರೆಸ್ಸಸ್ನೆಲ್ಲ ಅರೇಂಜ್ ಮಾಡೋಕ್ಕೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ಬಂದು ತುಂಬ ರೀಸನೇಬಲ್ ಆಗಿ ಕೂಡ ಇದೆ. ಬ್ರಾಹ್ಮಿನ್ಸ್ ಯಾರಾದರೂ ಇದ್ದರೆ ಸ್ಟೇ ಮಾಡ್ಬೋದು. ಇವಾಗ ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದಿರೋದು ಶ್ರೀರಂಗಂ ದೇವಸ್ಥಾನಕ್ಕೆ. ಇಲ್ಲಿ ಬ್ಯಾಟ್ರಿ ಕಾರ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ. ನೋಡಿ, ಇದು ಬಂದು ಶ್ರೀರಂಗಂ ದೇವಸ್ಥಾನದ್ದು ಎಂಟ್ರೆನ್ಸು. ಒಳಗಡೆ ಈ ಥರ ಹೋಗೋದಿದೆ. ಅಂದರೆ 156 ಎಕರ್ಸಲ್ಲಿ ಇದು ದೇವಸ್ಥಾನ ಬಿಲ್ಡ್ ಆಗಿರುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ಟೆಂಪಲ್ ಹಿಂದೂಯಿಸಮಲ್ಲಿ ತುಂಬ ದೊಡ್ಡದಾಗಿರೋವಂಥ ಟೆಂಪಲ್ ಅಂತಲೇ ಹೇಳ್ಬೋದು. ನೋಡಿ, ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಂಟ್ರೆನ್ಸಲ್ಲಿ ಎಷ್ಟೊಂದು ಜನ ಇದ್ದಾರೆ. ಈ ದೇವಸ್ಥಾನ ಬಂದು ಯಾವಾಗಲೂ ಇಷ್ಟೇ ರಶ್ ಆಗಿರುತ್ತೆ. ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ಎಲ್ಲ ಮಕ್ಕಳಿಗೂ ಮಿಲ್ಕ್ ಪ್ರೊವೈಡಿಂಗ್ ಫೆಸಿಲಿಟೀಸ್ ಇದೆ. ಹಾಗೆ ಮದರ್ ಫೀಡಿಂಗ್ ರೂಮ್ ಕೂಡ ಇದೆ. ಹಾಗೆ ಸ್ಟ್ರೈಟಾಗೆ ಹೋಗಬೇಕು. ಸ್ಟ್ರೈಟಾಗಿ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಅಷ್ಟೊಂದು ದೇವಸ್ಥಾನ ಇಲ್ಲ. ಸೊ ಹಾಗಾಗಿ ಅಲ್ಲಿ ಬ್ಯಾಟ್ರಿ ಕಾರ್ ಅವೈಲಬಲ್ ಇರುತ್ತೆ. ನಾವು ಬ್ಯಾಟ್ರಿ ಕಾರ್ ತಗೊಂಡು ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಮುಂದೆ ಬಂದು ಒಂದು ಧನ್ವಂತರಿ ಟೆಂಪಲ್ ಅಂತ ಇದೆ. ಒಳಗಡೆನೆ ದೊಡ್ಡ ದೇವಸ್ಥಾನ, ಅದರೊಳಗಡೆನೆ ಚಿಕ್ಕಾಗಿ ದೇವಸ್ಥಾನ ಇದ್ದಾವೆ. ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ. ಎಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೌಡ್ ಇದೆಯೋ ಅಲ್ಲಿ ಮಾತ್ರ ನಾನು ಚಿಕ್ಕ ಕ್ಲಿಪ್ಸನ್ನು ಮಾತ್ರ ಆ್ಯಡ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಬಂದು ಇವಾಗ ನಾವು ಹೋಗ್ತಿರೋದು ಬಂದು ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ. ಇಲ್ಲಿ ಬಂದು ವೈಕುಂಠ ಏಕಾದಶಿ ದಿನ ಮಾತ್ರ ಈ ಬಾಗಿಲನ್ನು ತೆರೀತಾರಂತೆ. ಅಂದರೆ ದೇವರು ಈ ಬಾಗಿಲಿಂದನೇ ಬರೋದಂತೆ, ಆ ವೈಕುಂಠ ಏಕಾದಶಿ ದಿನದ ಮಾತ್ರನೇ. ಇನ್ನು ಈ ಹಲ್ಲಿಗಳನ್ನ ನೋಡಿ, ಒಬ್ಬರು ತಾತ ಹೇಳಿದರು, ದೇವರು ನಾವು ಸತ್ತ ಮೇಲೆ ಹೋದಾಗ ದೇವರು ಏನೇನು ನೋಡಿದ್ರ ಅಂತ ಕೇಳಿದಾಗ ಮೋಕ್ಷ ಕೊಡೋದಕ್ಕಂತ ಈ ಹಲ್ಲಿ, ಹಾಗೆ ರೆಕ್ಕೆ ಇರಲಾರದಂಥ ಮೀನು, ಅದನ್ನೆಲ್ಲ ನೋಡಿದೆ ಶ್ರೀರಂಗಮಲ್ಲಿ ಅಂತ ಹೇಳಿದರೆ ಮಾತ್ರ ನಂಬೋದಂತೆ. ಸೊ ಆವಾಗ ನಾವು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರು. ನಮಗೆ ಹಲ್ಲಿದು ಮಾತ್ರ ಸಿಕ್ತು, ರೆಕ್ಕೆ ಇಲ್ದಾರದ ಮೀನನ್ನು ನಮಗೆ ಸಿಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗೆ ಮುಂದೆ ಬಂದ ಮೇಲೆ ಇಲ್ಲಿ ನೋಡಿ, ರಂಗನಾಥರ ಪಾದ ಇದು. ಇಲ್ಲಿ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು. ಈ ಒಂದೊಂದು ಕಂಬದಲ್ಲೂ ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಚಿಕ್ಕಾಗಿರೋವಂಥ ಮೈನ್ಯೂಟ್ ವರ್ಕ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಅಷ್ಟೊಂದು ಚೆನ್ನಾಗಿ ಕೆತ್ತಿದ್ದಾರೆ. ಆವಾಗಿನ ಕಾಲದಲ್ಲೆಲ್ಲ ಎಷ್ಟು ಪೇಷನ್ಸಿಂದ ಕೆತ್ತಿದ್ದಾರೆ ನೋಡಿ. ಹಾಗೆ ನೋಡಿ, ಇನ್ನೊಂದು ದೇವಸ್ಥಾನದ ಪಕ್ಕ ಎಷ್ಟು ಚೆನ್ನಾಗಿದೆ ಗಾರ್ಡನ್ನು. ತುಂಬಾ ಇಲ್ಲಿಂದ ನೋಡಿದರೆ ನಮಗೆ ಗೋಪುರ ಕಾಣುತ್ತೆ. ನೋಡಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ, ಅಷ್ಟು ಮೈನ್ಯೂಟ್ಸ್ ವರ್ಕ್ ಇದೆ. ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ನನಗೆ ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಯಿತು. ಹಾಗೆ ನಾವು ರಂಗನಾಥವ್ರನ್ನ ಒಳಗಡೆ ನೋಡಿದರೆ ಅಷ್ಟು ನೆಮ್ಮದಿಯಾಗಿರುತ್ತೆ. ಇದು ಬಂದು ಈವ್ನಿಂಗ್ ನಾವು ರಿಟರ್ನ್ ಆಗೋವಾಗ ಹಿಡ್ದಿರೋವಂಥ ವೀಡಿಯೋ. ಎಂಟ್ರೆನ್ಸಿಗೆಲ್ಲ ಈ ಥರ ಶಾಪ್ಸ್ ಎಲ್ಲ ಹಾಕಿರ್ತಾರೆ.
ನೀವು ಬೇಕಿದ್ದರೆ ಶಾಪಿಂಗ್ ಕೂಡ ಮಾಡ್ಬೋದು. ಮುಂದೆ ಇನ್ನೂ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇತ್ತು. ನನಗೆ ಟೈಮ್ ಆಗಿರೋದ್ರಿಂದ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಎಂಟ್ರೆನ್ಸಿಗೆ ಬಂದಮೇಲೆ ಈ ಥರ ಇನ್ನೊಂದು ಟೆಂಪಲ್ ಕೂಡ ಇತ್ತು. ತುಂಬಾ ಚಿಕ್ಕದಾಗಿರೋವಂಥ ಟೆಂಪಲ್ಸ್ ತುಂಬ ಇದ್ದಾವೆ. ನೋಡಿ ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ರಂಗನಾಥರದ್ದು. ಹಾಗೆ ಇದು ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಫಸ್ಟ್ ಎಂಟ್ರೆನ್ಸಲ್ಲಿ ಫಸ್ಟ್ ಲಿಫ್ಟು ಅಂತ ಹೇಳ್ಬೋದು. ಎಷ್ಟು ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರೆ. ಇನ್ನು ಮುಂದೆ ಬಂದರೆ ಅಲ್ಲೊಂದು ಪುಟಾಣಿ ಕೃಷ್ಣನ ಗುಡಿ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹೇಗಂದರೆ ಇವನ್ ಒಬ್ಬರು ನಿಂತ್ಕೊಂಡು ಪೂಜೆ ಮಾಡೋಕ್ಕೆ ಕೂಡ ಆಗಲ್ಲ, ಚಿಕ್ಕ ಮಗುನೇ ಪೂಜೆ ಮಾಡಬೇಕು. ಬಾಲಕೃಷ್ಣ ಮಲಗಿರೋ ಅಂಥ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಾವು ಆ್ಯಕ್ಚುಲಿ ಹೋಗೋವಾಗ ಟ್ರೈನಿಗೆ ಹೋದ್ವಿ, ಬರೋವಾಗ ಬಸ್ಸಿಗೆ ಬರೋಣ ಅಂತ ಪ್ಲ್ಯಾನ್ ಇತ್ತು. ಅಲ್ಲಿಂದ ನಾವು ಬಸ್ ಇಟ್ಕೊಂಡು ಹೋದ್ವಿ. ಆದರೆ ನಮಗೆ ತುಂಬಾ ಕನ್ಫ್ಯೂಷನ್ ಆಯಿತು. ಅಲ್ಲಿ 4 ಬಸ್ ಸ್ಟಾಪ್ ಇರೋದ್ರಿಂದ ನಮಗೆ ಯಾವ ಬಸ್ಸಿಗೆ ಹೋಗ್ಬೇಕಂತ ಕನ್ಫ್ಯೂಷನ್ ಆಗಿ ಲಾಸ್ಟಲ್ಲಿ ಪ್ಲ್ಯಾನ್ ಚೇಂಜ್ ಆಗಿ ನಾವು ಟ್ರೈನಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.